ಬದುಕಿರೋ ದಿನ ಯಾವುದೇ ನೋವಿಲ್ಲದೆ ಹ್ಯಾಪಿಯಾಗಿ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸುಮ್ಮನಾಗಿ ಆಸ್ತಿ ಕೊಟ್ಬಿಟ್ರೆ ಇನ್ಯಾವ ಪ್ರಾಬ್ಲಮೂ ಇರಲ್ಲ. ಅಲ್ಲ, ನಿಮ್ಗೆ ಶಾಪ ಹೇಗ್ ಬಂತು ಅಂತ ಹೇಳಿ ಬಾವಾ. ನೀನ್ ನಂಬಲ್ವಲ್ಲ, ಯಾಕೆ ಕೇಳ್ತಿದ್ಯಾ? ಏನ್ ನಡೆಯುತ್ತೆ ಅಂತ ನೀನ್ ಹೇಳ್ತೀಯ ಅಕ್ಕ. ಏನ್ ನಡೀತು ಅಂತ ಭಾವಂಗಾದ್ರೂ ಹೇಳಕ್ ಬಿಡು. ಆಗಿದ್ದೇನೋ ಆಗೋಯ್ತು, ಮತ್ತ್ಯಾಕೆ ನೆನೆಸ್ಕೋಬೇಕು? ನೆನ್ಸ್ಕೊಂಡು ಯಾಕೆ ದುಃಖ ಪಡ್ಬೇಕು? ಅಲ್ಲ, ಕೇಳೋದ್ರಲ್ಲಿ ತಪ್ಪೇನಿದೆ ಹೇಳಿ ಅತ್ತೆ. ಅದ್ರಲ್ಲಿ ನಿಜ ಎಷ್ಟು, ನಮ್ಮ ಅಕ್ಕನ ನಾಟಕ ಎಷ್ಟು ಅಂತ ಗೊತ್ತಾಗತ್ತೆ. ಹೇಳಿ ಯಜಮಾನ್ರೆ. ರೂಮಲ್ಲಿ ಸುಮ್ಮನೆ ಹೆರಿಗೆ ಆಗ್ಬೇಕಾದ್ರೆ ಹಾಲಲ್ಲಿ ಇದ್ದಿದ್ ನೀವು ಅರ್ಧ ಗಂಟೆ ಒಳಗೆ ಅಲ್ಲೆಲ್ಲೋ ದೂರದಲ್ಲಿರೋ ಕೆರೆಯಲ್ಲಿ ಹೇಗ್ ಬಿದ್ರಿ? ನನ್ ಸಾಕಿ ಬೆಳೆಸಿರೋ ಈ ಮಾಮಿಂದ. ಬೇಡಪ್ಪ, ಈ ಕುತೂಹಲ ಆಗ್ಲಿ ಅಥವಾ ಅತಿ ಉತ್ಸಾಹವಾಗ್ಲಿ ಅನಾಹುತಕ್ಕೆ ಗುರಿ ಮಾಡುತ್ತೆ. ನೀನ್ ಸುಮ್ನೆರಪ್ಪ. ಇದಕ್ಕೂ ಅಕ್ಕಂಗೂ ಏನ್ ಸಂಬಂಧ ಅಂತ ತಿಳ್ಕೊಬೇಕಲ್ವಾ? ಬ್ರೋ, ಮೊಮ್ಮೆ ನಿನ್ನ ಕೆರೆಗೆ ತಳ್ಳಿದ್ದ? ನೋನು ಹಾಗೆ ಹೇಳಿಲ್ಲ ನಾನು. ಮತ್ತೆ ಇನ್ನೇನ್ ವೇಶ್? ಗಾನವಿ ಪುಟ್ಟಿಗೆ ಹಸು ಹಾಲು ಕುಡಿಸ್ಬೇಕು ಅಂತ ಅನ್ಕೊಂಡೆ. ಮಾಮ್ ತಗೊಂಬಂದ್ರೆ ನಾನು ಅನುಮಾನದಿಂದ ನೋಡ್ತಿದ್ದೀನಿ ಅಂತ ವಲ್ಲಭ ಹೇಳಿದ್ದು. ಮಾಮ್ ಆ ಹಾಲು ಕುಡಿತೀನಿ ಅಂತ ಹೇಳಿದ್ರು. ಬೇಡ ಅಂತ ಮತ್ತೆ ಆ ಹಾಲನ್ನು ನಾನೇ ಕುಡ್ದಿದ್ದು. ಅಮ್ಮನವ್ರ ಹತ್ರ ಇಟ್ಟಂತ ದೀಪನ ನಾನು ತುಳಿದಿದ್ದು. ಇಷ್ಟೆಲ್ಲ ಆಗಿ ನಾನು ಶಾಪಕ್ಕೊಳಗಾದೆ. ಚಾಪೆಲ್ ಸುತ್ತಿ ಯಾರೋ ಕೆರೆಯಲ್ಲಿ ಬಿಸಾಕ್ಬಿಟ್ಟಿದ್ರು. ನಾವೇಂತ ಹೇಳ್ಬಿಡೆ. ಎಲ್ಲದಕ್ಕೂ ನಾನು ನಮ್ಮ ಮಾಮೆ ಕಾರಣ ಅಂತ ಹೇಳಿ ಪೊಲೀಸವ್ರನ್ನು ಕರೆಸಿ ಅರೆಸ್ಟ್ ಮಾಡಿಸ್ಬಿಡಿ. ವಲ್ಲಭ, ನಾನು ಹಾಗೆ ಹೇಳಿಲ್ಲ. ನಿನ್ ಮಾತಿನ ಅರ್ಥ ಅದೇ ಆಗಿತ್ತು ವಿಶಾಲ್. ನಿನಗೆ ಹೊಡೆದ್ವಾ, ಚಾಪೆಲ್ ಸುತ್ತದ್ವಾ, ಏನ್ ಮಾಡಿದ್ವಿ ಹೇಳು? ಆ ಥರ ಮಾಡಿದ್ದೆಲ್ಲ ನನಗೆ ಯಾವುದು ನೆನಪಿಲ್ಲ. ಹಾ, ನಿನ್ನೆ ಗುರುತು ಹಿಡಿದೇ ಇರೋ ಥರ ಆಗಿದ್ದೆ ನೀನು. ಹಾಗಾಗಿದ್ದಕ್ಕೆ ಯಾರಾದರೂ ನಿನ್ನನ್ನು ಕೆರೆಗೆ ತಳ್ಳಿರ್ಬೋದು. ಹೀಗೂ ನಡೆದಿರ್ಬೋದು. ಅತ್ತೆನ ದೊಡ್ಡ ಬಾವ ಬ್ಲೇಮ್ ಮಾಡಿದ್ರೆ ಹೇಗೆ? ಅದು ಸರಿ ಯಜಮಾನ್ರೆ. ಗುರುಗಳು ಹೇಳ್ದಂಗೆ ನಿಮ್ ರಕ್ತಕ್ಕೋಸ್ಕರ ನೀವೇ ತ್ಯಾಗ ಮಾಡಿ ಶಾಪಗ್ರಸ್ತರಾಗ್ತೀರಾ ಅಂತ. ಹೌದು. ಆಗ ನಿಮ್ ಹತ್ರ ಇದ್ದಿದ್ದು ಗಾನವಿ ಅಲ್ಲ, ಗಾಯತ್ರಿ ಅಲ್ವಾ? ಹೇಳ್ದೆ ತಾನೆ, ಇಲ್ಲದೆ ಇರೋ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ ಅಂತ. ಎಕ್ಸ್ಕ್ಯೂಸ್ ಮೀ, ನೈನಿ ಮಕ್ಕಳಿಗೆ ಹಾಲು ಕುಡ್ಸೋದಕ್ಕೆ ಹೇಳಿದ್ಲು. ಅಂದ್ರೆ ಗಾನವಿಗೆ, ಗಾಯತ್ರಿಗೆ, ನನ್ನ ಮಗ ಬಾನಂಗೂ ಕೂಡ.
ಗಾನವಿ ಕುಡ್ಸಿದ್ಮೇಲೆ ಗಾಯತ್ರಿ ಕುಡಿಸ್ಬೇಕು ಅಂತ ಅನ್ಕೊಂಡ್ರೆ ಅವಳು ಮಲಗಿದಾಳಲ್ಲ, ಸುಮ್ನೆ ಕೆಪ್ಸೋದು ಅಂತ ಇನ್ನೊಂದ್ ಮಗುನ ಕರ್ಕೊಂಡ್ ಬಂದ್ರು. ನನ್ ಮಗನೂ ಹಾಲು ಕುಡಿತಾನೆ ಅಂತ ನಾನು ಹೇಳ್ದೆ. ಇವಾಗ ಮನೇಲಿ ಒಂದ್ ಗಂಡು, ಇಬ್ರು ಹೆಣ್ಮಕ್ಳು. ಒಂದ್ ಹಸು ಕೊಟ್ಟಿದ್ದ ಹಾಲು ಮೊದ್ಲು ಯಾರಿಗ್ ಕುಡಿಸ್ಬೇಕು, ಆಮೇಲೆ ಸೆಕೆಂಡ್ ಯಾರ್ಗೆ, ಆಮೇಲೆ ಇನ್ಯಾರಿಗ್ ಹಾಲ್. ಏಯ್ ನಿಲ್ಸ ಅಲ್ವೇ, ಎಲ್ಲಾನು ಉಲ್ಟಾ ಪಲ್ಟಾನ ಹೇಳ್ತೀಯ, ಯಾವ್ದು ನೆಟ್ಟಿಗಳಲ್ಲ. ಇದೆಲ್ಲ ಹಾಗಿರ್ಲಿ, ನಾಳೆ ಒಳ್ಳೆ ದಿನ. ನೀವ್ ನನ್ನ ಆಸ್ತಿ ನನಗೆ ಕೊಟ್ರೆ ಸಾಕು. ನಿನ್ನ ಆಸ್ತಿ ಎಲ್ಗೂ ಓಡೋಗಲ್ಲ. ಅಲ್ಲಿವರೆಗೂ ನೀನು ಮಗುನ ಚೆನ್ನಾಗಿ ನೋಡ್ಕೋ. ವಲ್ಲಭ, ಬ್ಯಾಸ್ಕೆಟ್ ತಗೊಂಡು ಎಲ್ಲಿಗೆ ಹೊರಟೆ? ಒಂದೊಳ್ಳೆ ಕತೆ ಆಯ್ತಲ್ಲ. ಇವತ್ತು ಮಂಗಳವಾರ ಅಲ್ವಾ? ವೆಂಕಟ್ಪುರದಲ್ಲಿ ಸಂತೆ ನಡೆಯುತ್ತೆ. ಕಡಿಮೆ ರೇಟಲ್ಲಿ ಹಣ್ಣು ಸಿಕ್ಕಿದ್ರೆ ತರೋಣ ಅಂತ. ಸೀಸನಲ್ ಫ್ರೂಟ್ಸ್ ಮಾತ್ರ ತಗೋ. ಆಯ್ತು. ವಲ್ಲಭ, ನಿನ್ನ ಮಗ ಬದ್ರಿನಾಥ ಆಪಲ್ಸ್ ತಿಂತಾನೆ. ಆಮೇಲೆ ಗಾನವಿ ಚೇಪೆಕಾಯಿ ತಿಂತಾಳೆ. ಮತ್ತೆ ಗಾಯತ್ರಿ ನಮ್ಮಮ್ಮನ ದಾಳಿಂಬೆ ಹಣ್ಣ ಇಷ್ಟಪಡ್ತಾಳೆ. ಸರಿನಪ್ಪ ರಾಜ, ಮನೆಯವ್ರಿಗೆಲ್ಲ ಒಂದೊಂದು ಕೆಜಿ ತರ್ತೀನಿ, ಸರಿನಾ? ವಲ್ಲಭ, ಇನ್ನೊಂದು ವಿಷಯ. ನಾಳೆ ಸುಮನೆಗೆ ಮಡಿ ಸ್ನಾನ ಶಾಸ್ತ್ರ ಇದೆಯಲ್ಲ, ಅವ್ರಿಗೇನಾದ್ರು ಬೇಕಂತ ಕೇಳು. ನೀವು ಹೇಳ್ದಾಗೆ ಆಗ್ಲಿ. ಥ್ಯಾಂಕ್ ಯು. ಓ, ದಯಮಾಡಿಸ್ಬೇಕು ಪ್ರಭುಗಳು. ಏಯ್, ಹೊರಟೋದ್ನಾ? ಹಾ ಮ್ಯಾಮ್, ತಲೆ ತಿಂತಾ ಇದ್ದ. ಸುಮನ ಮಗುನ ಕಿಡ್ನಾಪ್ ಮಾಡೋದ್ನ ಎಲ್ಲಿ ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಟೆನ್ಷನ್ ಆಗ್ತಾ ಇದೆ. ಏಯ್, ಎಲ್ರಿಗೂ ನೀನೇ ಹೇಳೋ ಥರ ಇದೆಯಾ? ಬಾಯ್ ಮುಚ್ಕೊಂಡು ರೂಮಿಗೆ ಬಾ. ಮಾಮ್, ಸುಮನ ಇದ್ರೆ? ಬಾ. ಇಲ್ಲ ಕಣೋ, ಅವಳು ನಾಳೆ ಆಸ್ತಿ ಬರುತ್ತೆ ಅಂತ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾಳೆ. ನೀನ್ ಬಾ. ಮಾಮ್ ಮಾಮ್, ನೈನೇ ಬರ್ತಿದ್ದಾಳೆ. ಬಾಸ್ಕೆಟ್ ಈ ಕಡೆ ಕೊಡು, ನೀನ್ ಬಚ್ಚಿಡ್ಕೊ. ಸರಿ ಮಾಮ್. ಏನ್ ಮಾಡ್ತಿದ್ದೀರಾ ಅತ್ತೆ? ಮಕ್ಕಳು ಮುಖ ಒರೆಸೋದಿಕ್ಕೆ, ಮೂಗ್ ಕ್ಲೀನ್ ಮಾಡೋದಿಕ್ಕೆ ನ್ಯಾಪ್ಕಿನ್ಸು ಟವೆಲ್ಸ್ ಯೂಸ್ ಮಾಡ್ತಾರೆ. ಆದರೆ ಅದನ್ನು ಒಗ್ದು ಒಣಗಕ್ಕೆ ಹಾಕಲ್ಲ. ನಾಳೆ ಬೆಳಗ್ಗೆ ನಾನು ಒಗಿತೀನಲ್ವಾ? ಅಲ್ಲಿವರೆಗೂ ಸುಮ್ಮನೆ ಬಿಡ್ತಾರಾ? ಅದಕ್ಕೆ ಒಗೆಯೋ ಬಟ್ಟೆಗಳು ಯಾವುದಾದ್ರೂ ಇದ್ರೆ ಇದ್ರಲ್ಲಿ ಹಾಕಿ ವಾಷಿಂಗ್ ಮಿಷಿನ್ ಹತ್ರ ಇಡೋಣ ಅಂದ್ಕೊಂಡೆ. ನೀನು ಬಂದೆ. ಸರಿ, ಇಲ್ಲಿ ಕೊಡಿ, ನಾನು ಇಟ್ಟು ಬರ್ತೀನಿ. ಪರವಾಗಿಲ್ಲ ನಯನಿ, ನನಗೂ ಕೆಲಸ ಮಾಡಕ್ ಬಿಡು. ಸುಮ್ಮನೆ ಕೂತ್ಕೊಂಡ್ರೆ ಕಾಲು ಹಿಡ್ಕೊಂಡಂಗಾಗತ್ತೆ. ನಿಮ್ಮಿಷ್ಟ. ಇಷ್ಟ ಬಂದು ಕೆಲಸ ಮಾಡೋವಾಗ ಮಾಡಕ್ ಬಿಡಬೇಕು ನಯನಿ. ಸರಿ. ಇದಕ್ಕೆ ಮುಂಚೆ ಈ ಬ್ಯಾಸ್ಕೆಟನ್ನೆಲ್ಲೂ ನೋಡಿಲ್ವಲ್ಲ? ಇದೇನು ಬಂಗಾರನ ಅಷ್ಟೊಂದು ಪರೀಕ್ಷೆ ಮಾಡಿ ನೋಡೋಕ್ಕೆ? ಸುಮ್ಮನೆ ಕೇಳಿದೆ ಅತ್ತೆ. ಸರಿ, ಅಡುಗೆ ಕೆಲಸ ಇದ್ರೆ ನೀನು ಹೋಗಿ ನೋಡ್ಕೊ. ಅಯ್ಯೋ ಮಾಮ್, ಬನ್ನಿ ಮಾಮ್, ಬೇಗ. ಇಲ್ಲೇ ಇದ್ರೆ ಯಾರಾದ್ರೂ ಬರ್ತಾನೆ ಇರ್ತಾರೆ. ನಡಿ, ಬನ್ನಿ ಬೇಗ, ನಡೀರಿ. ಏಯ್, ಮಗುನ್ ನೋಡ್ತಿದ್ರೆ ನಿನಗೇನು ಅನ್ಸುತ್ತೆ ಹೇಳು? ಚಿನ್ನಾರಿ ಬಂಗಾರಿ ಕಿಟ್ಟಯ್ಯ, ನಿನ್ಗೆ ಯಾರು ಹೊಡೆದಿದ್ದು ಹೇಳಯ್ಯ? ಅಮ್ಮ ನನ್ಗೆ ಹೊಡೆದಿದ್ದು ದೊಡ್ಡಪ್ಪ. ಮಾಮ್ ಮಾಮ್, ನೀವ್ಯಾಕೆ ಮಾಮ್ ಹೊಡಿತಾ ಇದ್ದೀರಾ? ನನ್ಗ್ಯಾಕೆ ಮಾಮ್ ಹೊಡೆದ್ರೆ? ಇಡಿಯಟ್, ಏನ್ ಅನ್ಸ್ತಿದೆ ಅಂತ ಕೇಳಿದ್ರೆ ಹಾಡು ಹೇಳ್ತೀಯಾ? ಯಾರಿಗಾದ್ರೂ ಕೇಳಿಸಿದ್ರೆ ರೂಮಿಗೆ ಬರ್ತಿದ್ರಲ್ವೋ? ನೀವೇ ಅಲ್ವಾ ಮಾಮ್ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದಿದ್ದು? ಏಯ್, 50 ಕೋಟಿ
ಈ ಮಗು ಮುಖಾಂತರ ಸುಮನನ್ ಬರುತ್ತೆ, ಅದಕ್ಕೆ ಇದನ್ ಬಚ್ಚಿಟ್ರೆ ಇನ್ನೂ ದೋಚ್ಕೋಬಹುದು ಅಂತ ಹೇಳ್ತೀಯೇನೋ ಅಂದ್ಕೊಂಡ್ರೆ ಹಾಡ್ ಹೇಳ್ತೀಯಾ? ಸಾರಿ ಮಾಮ್, ಬುಟ್ಟಿಗೆ ಹಾಕೊಳ್ಳೋಣ, ಹೊರ ಕತ್ಲಾಗ್ತಿದೆ. ಟೈಮ್ ಆಗ್ತಾ ಇದೆ, ಕೆಲ್ಸ ನೋಡು. ಆಯ್ತು ಬಿಡಿ. ಹುಷಾರು ಕಣೋ. ಈ ತರ ಕರ್ಚೀಫ್ ಕೆಳಗ್ ಬಿದ್ದಿದ್ ನೋಡಿದ್ರೆ ಅತ್ತೆ ಅದನ್ನ ಬ್ಯಾಸ್ಕೆಟ್ ಒಳಗ್ ಹಾಕಿರ್ತಿದ್ರು. ಬಿದ್ದಿತಾ? ನೋಡ್ಕೊಳ್ಳಿಲ್ಲ. ಪರವಾಗಿಲ್ಲ. ವಲ್ಲಬ್ರು ಬ್ಯಾಸ್ಕೆಟ್ ತಗೊಂಡು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳ್ದ, ಅದನ್ನ ಮಾಮ್ ತಗೊಂಡ್ರಾ? ಮಾರ್ಕೆಟ್ಗಾ? ಮಂಗಳವಾರ ಅದೆಲ್ಲೋ ಸಂತೆ ನಡೆಯತ್ತಂತಲ್ಲ. ನಾಳೆ ಅಲ್ವಾ ಅದ್ ನಡೆಯೋದು? ಹೌದಾ? ಅಂದ್ರೆ ನೈನಿ, ನಿನ್ ಕೈಯಲ್ಲಿರೋ ಕರ್ಚೀಫ್ ಒಗಿಯೋದಿಕ್ಕೇನಾ? ಹೌದು ಅತ್ತೆ. ಮತ್ ಕೊಡಿಲಿ, ಸುಮ್ನೆ ಯಾಕೆ ಹಿಡ್ಕೊಂಡಿದ್ಯಾ? ಮಾಮ್, ಈ ಕೆಲ್ಸಗಳೆಲ್ಲ ನಿಮ್ಗ್ಯಾಕೆ? ಕೆಲ್ಸ ಮಾಡದೇ ಇರೋರು ಏನಾದ್ರೂ ಕೆಲ್ಸ ಮಾಡಿದ್ರೆ ಹೀಗೆ ಕೇಳ್ತಾರೆ ವಿಶಾಲ್. ಮಳೆಗಾಲದಲ್ಲಿ ಒಗಿದಿರೋ ಬಟ್ಟೆನ ಅದ್ ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ ಅವಾಗಿಂದವಾಗ ಒಗ್ದು ಒಣಗಿಸ್ಕೋಬೇಕು. ಇಲ್ಲ ಅಂದ್ರೆ ಬಟ್ಟೆ ಕೆಡೋ ಸಾಧ್ಯತೆ ಇರುತ್ತೆ. ಕರೆಕ್ಟ್. ಇನ್ನೇನು ಇಲ್ವಲ್ಲ? ಇಲ್ಲ ಅತ್ತೆ. ಮಾಮ್, ವಲ್ಲಭ ಬ್ಯಾಸ್ಕೆಟ್ ತಗೊಂಡು ಸಂತೆಗೆ ಹೋಗಿ ಫ್ರೂಟ್ಸ್ ತರ್ತೀನಿ ಅಂದಿದ್ದ. ಅವನ್ ತಲೆ, ಯಾವತ್ತಾದ್ರೂ ನಿಂಬೆ ಹಣ್ಣಾದ್ರೂ ತಂದಿದಾನ? ಒಂದ್ಸಲ ಬದ್ನೆಕಾಯಿ ತಗೊಂಬ ಅಂದ್ರೆ ಹಾಳಾಗಿದ್ದನ್ನ ತಂದಿದ್ದ. ಅವತ್ತಿಂದ ಅವನನ್ನ ಎಲ್ಗೂ ಕಳ್ಸಲ್ಲ. ಆದ್ರೆ ಏನಾದ್ರೊಂದು ತರಬೇಕು ಅಂತ ಹೇಳ್ತಾನೆ ಇರ್ತಾನೆ. ಹುಚ್ಚು ಹುಡ್ಗ ಅವನು. ಅತ್ತೆ ಭಾವನ್ ಕೆಲ್ಸ ಮಾಡಕ್ ಬಿಡದೆ ಅವ್ರನ್ನ ಈ ಪರಿಸ್ಥಿತಿಗೆ ತಂದಿದ್ದಾರೆ. ಅದೇ ಮಾಮ್ ಸ್ಪೆಷಾಲಿಟಿ. ಗಂಡ ಹೆಂಡತಿಗೆ ಡೌಟ್ ಬರ್ಬೋದು ಅನ್ನೋ ಡೌಟಿಂದಾನೇ ಅವ್ರ ಬಟ್ಟೆಗಳನ್ನ ಹಾಕ್ಕೊಂಡು ಮತ್ತೆ ಅವ್ರ ಹತ್ರನೇ ಹೋದೆ. ಇಂಥ ಬಾಸ್ಕೆಟ್ ಎರಡಿದ್ರೆ ಒಳ್ಳೇದು ಅಂತ ನಾನು ತರಿಸಿ ಇಟ್ಕೊಂಡಿದ್ದೆ. ನನ್ನ ಬುದ್ಧಿಯಲ್ಲಿ ಅವ್ರ ಬುದ್ಧಿಯಲ್ಲಿ. ಮಾಮ್, ಇಲ್ಲೋದ್ರಿ ಇವರು ಮಾಮ್. ಇದೇ ಕತೆ ಆಗೋಯ್ತು. ಇವರು ನನಗೆ ಮಾತ್ರ ಬೈತಿರ್ತಾರೆ, ಹೊಡಿತಿರ್ತಾರೆ. ಬೇಗ ಬನ್ನಿ ಮಾಮ್. ನೈನಿ ವಿಶಾಲ್ನ ಮ್ಯಾನೇಜ್ ಮಾಡಿ ಬಂದೆ ಕಣೋ. ಬನ್ನಿ. ವೆರಿ ಫನಿ. ನೀವ್ ಹೇಳ್ತಿದ್ರೆ ನಂಗೆ ನಗು ಬರ್ತಿದೆ ಆಂಟಿ. ರಿಯಲಿ ಫನಿ. ಮಾಮ್, ನಮ್ ಕತೆ ಮುಗೀತ್ ಮಾಮ್. ಇವಳು ಇಲ್ಲೇ ಇದ್ದಾಳೆ. ನೋಡಿದ್ರೆ ನಮ್ಗೆ ತೊಂದ್ರೆ ಕಣೋ. ಆ ಬಾಸ್ಕೆಟ್ ಅನ್ನ ಎಲ್ಲಾದ್ರೂ ಇಟ್ಬಿಡು. ಮಾಮ್, ಅಲ್ಲಿ ನೋಡಿ ಯಾವ್ದೋ ವ್ಯಾನ್ ಇದೆ ಮಾಮ್. ಬೇಗ ಹೋಗಿ ಇಟ್ಬಾರೋ. ಏನ್ ಪರವಾಗಿಲ್ಲ, ನೀವ್ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು.
ಅಮೆರಿಕಾಗೆ ಯಾವಾಗ ಹೋಗ್ತಿದ್ದೀರಾ? ಓ ನಾಡಿದ್ದಾ? ನೀವ್ ಹೋಗೋ ಅಷ್ಟ್ರಲ್ಲಿ ಸಿಗ್ತೀನಿ ಬಿಡಿ. ಸರಿ ಆಂಟಿ, ಬಾಯ್, ಸಿ ಯು. ಮಾಮ್ ಬನ್ನಿ. ಹಾಯ್ ಅತ್ತೆ. ಏಯ್, ಈ ಟೈಮಲ್ಲಿ ಯಾರ ಹತ್ರ ಮಾತಾಡ್ತಿದ್ದೀಯೇ? ಆ ವೀರಭದ್ರ ವೆಂಕಟರಮಣ ಅವ್ರ ಮಗಳು ಸೀತಾ ಲಕ್ಷ್ಮಿ ಇಲ್ವಾ? ಅವ್ರ ಗಂಡನ್ ತಂಗಿ ಮಾನ್ಸಾದೇವಿ ಅವ್ರ ಸೊಸೆಯವ್ರ ಚಿಕ್ಕಮ್ಮ ಆಗಿರೋ ಸುಬ್ಬಮ್ಮನ್ ಜೊತೆ ಮಾತಾಡ್ತಿದ್ದೆ. ಹೋದ್ ತಿಂಗಳು ಅವ್ರು ಅಮೆರಿಕಾಯಿಂದ ಬಂದಿದ್ರು, ಈಗ ಮತ್ತೆ ನಾಡಿದ್ದು ಹೋಗ್ತಿದ್ದಾರೆ. ಇಷ್ಟೊತ್ತಲ್ಲಿ ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಹೊರಗಿಂದ ಬರ್ತಾ ಇದ್ದೀವಿ. ಅದು ಗೊತ್ತು ರಾಜ, ಎಲ್ಲಿಗೆ ಅಂತ. ವಾಕಿಂಗ್ ಹೋಗಿದ್ವಿ. ತಿಂದಿದ್ ಕರಗ್ಲಿಲ್ವಾ? ಏಯ್, ಅದೇ ಅತ್ತೆ, ಇತ್ತೀಚೆಗೆ ಊಟ ಸೇರ್ತಿಲ್ವೇನೋ, ಜೀರ್ಣ ಆಗದೆ ಕಷ್ಟ ಆಗ್ತಿದ್ಯಾ ಅಂತ ಕೇಳ್ದೆ ಅಷ್ಟೇ. ಮಾಮ್ ವ್ಯಾನ್ ಹೋಗ್ತಾ ಇದೆ ಮಾಮ್. ಹೋಗ್ಲಿ ಬಿಡು. ನಿಮಗ್ ಗೊತ್ತಿರೋರ್ ವ್ಯಾನಾ? ಇಲ್ಲ ಇಲ್ಲ. ಅದಿದ್ರೇನು ಹೋದ್ರೇನು? ಇವನು ಕೆಲ್ಸ ಇಲ್ದೆ ಇಂಥ ಕತೆನೆ ಹೇಳ್ತಾನೆ. ಬನ್ನಿ ಅತ್ತೆ, ಅಲ್ಲಿ ಕುತ್ಕೊಂಡು ಕಷ್ಟ ಸುಖ ಹಂಚ್ಕೊಳ್ಳೋಣ. ಏಯ್, ನಿನ್ನತ್ರ ಏನೇ ಮಾತು? ಹೋಗ್ ಕೆಲ್ಸ ನೋಡ್ಕೊ ಹೋಗು. ಒಬ್ಬರ ಜೊತೆ ಮನಸ್ಸು ಬಿಚ್ಚಿ ಮಾತಾಡದೆ ಇದ್ರೆ ನಂಗೆ ನೆಮ್ಮದಿ ಇರಲ್ಲ. ಹೋಗಿ ಹೋಗಿ ನಿಮಗ್ ಕೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಏಯ್, ಮಾಮ್ ಬ್ಯಾಸ್ಕೆಟ್ ಗೋವಿಂದ. ಎಲ್ಲಾದ್ರೂ ಬಚ್ಚಿಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈಗ ಮಗು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ನಾಳೆ ನೋಡೋಣ ಏನಾಗುತ್ತೋ ಏನೋ. ಒಳಗ್ ಹೋಗೋಣ ಬಾ. ಹಲೋ ನೈನಿ, ಹೇಗಿದ್ದೀರಾ ಅಮ್ಮೋರೆ? ನೀನು ನಿನ್ ಕುಟುಂಬ ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋತಿರ್ತೀನಿ. ನಿಮ್ ಮನ್ಸು ತುಂಬಾ ಒಳ್ಳೇದಾಗಿರೋದ್ರಿಂದ ನೀವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ವಿಶಾಲ್ ಯಜಮಾನ್ರು ಮತ್ ಮೊದ್ಲಿನ ತರ ಆದ್ರು ಅಮ್ಮೋರೆ. ಹೌದಾ ನೈನಿ? ಎಂತ ಒಳ್ಳೆ ಸುದ್ದಿ ಕೊಟ್ಟೆ. ನೀನ್ ಫೋನ್ ಮಾಡಿದ ತಕ್ಷಣ ನಿನ್ ಪ್ರಯತ್ನ ಎಲ್ಲಿವರೆಗೂ ಬಂತು ಅಂತ ಕೇಳೋಣ ಅನ್ಕೊಂಡೆ. ನೀನ್ ಇದ್ರಲ್ಲಿ ಗೆದ್ದೆ ಗೆಲ್ತಿ ಅನ್ನೋ ನಂಬಿಕೆನ ಉಳಿಸ್ಕೊಂಡೆ ನೈನಿ. ಈ ವಿಷಯನ ನಿಮ್ ಹತ್ರ ಹಂಚ್ಕೋಬೇಕು ಅಂತಾನೆ ಫೋನ್ ಮಾಡ್ದೆ ಅಮ್ಮೋರೆ. ಡಿಸ್ಟರ್ಬ್ ಮಾಡದ್ನಾ? ಅಯ್ಯೋ, ಏನ್ ಹೇಳ್ತಿದ್ಯಾ ನೀನು? ಕೆಟ್ಟವ್ರಿಗೋಸ್ಕರ 1 ನಿಮಿಷನೂ ವ್ಯರ್ಥ ಮಾಡಬಾರ್ದು. ಆದ್ರೆ ನಿನ್ನಂತವಳಿಗೆ ಜೀವನಾನೇ ಮುಡಿ ಇಟ್ರೂ ವ್ಯರ್ಥ ಆಗಲ್ಲ. ಯಾಕೆಂದ್ರೆ ತಪ್ಪು ನಡೆಯಲ್ಲ. ನೀವ್ ಮನೆಗ್ ಬಂದ್ ಹೋಗಿರೋ ಪ್ರತಿ ಸಲ ನಮ್ಗೆ ಒಳ್ಳೇದೇ ಆಗಿದೆ ಅಮ್ಮೋರೆ. ಸರಿ, ಹಾಗಾದ್ರೆ ನಾನು ಅಲ್ಲೇ ಬಂದು ನಿನ್ ಜೊತೆ ಇದ್ಬಿಡ್ಲಾ ನೈನಿ? ಬಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಅಮ್ಮೋರೆ. ಗಾಯತ್ರಿ ಅಮ್ಮೋರ್ಗೆ ಸೇವೆ ಮಾಡೋ ಅದೃಷ್ಟ ನನ್ಗಿರ್ಲಿಲ್ಲ. ನಿಮಗ್ ಸೇವೆ ಮಾಡೋ ಅಂತ ಅವಕಾಶ ನಂಗೆ ಸಿಕ್ಕರೆ ಅದನ್ನ ನಾನು ಬಿಡ್ತೀನಾ? ಈ ಮಾತು ಸಾಕು ನೈನಿ. ಅದನ್ ಕಾರ್ಯರೂಪಕ್ಕೆ ತರಬೇಕು ಅಂತೇನಿಲ್ಲ. ಒಳ್ಳೆ ಮನ್ಸಿಂದ ಖುಷಿಯಾಗಿ ಮನೆಗ್ ಕರ್ದೆ. ನಾನ್ ಬರ್ತೀನಾ ಇಲ್ವಾ ಅನ್ನೋದು ಬೇರೆ ವಿಷಯ. ಆದ್ರೆ ನಿನ್ನಂತ ಒಳ್ಳೆ ವ್ಯಕ್ತಿತ್ವ ಇರೋರು ಭೂಮಿ ಮೇಲಿರೋದ್ರಿಂದಾನೇ ಸಮಾಜಕ್ಕೆ ನಮ್ಗೆ ಒಳ್ಳೇದಾಗ್ತಿರೋದು. ಬಿಡುವಿದ್ದಾಗ ಬಂದು ವಿಶಾಲ್ನ ನೋಡ್ಕೊಂಡು ಹೋಗ್ತೀನಿ. ಸರಿನಮ್ಮ? ಸರಿ ಅಮ್ಮೋರೆ. ಸುಮನಾ, ಹಾಗ್ ನೋಡ್ತಾ ಇದ್ದೀರಾ ಅಂದ್ರೆ ನಾನ್ ಚೆನ್ನಾಗ್ ಕಾಣಿಸ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಬಿಡಿ. ಈ ಸೀರೆ ಏನು, ಈ ಒಡವೆಗಳೇನು? ಒಡವೆ ತಿಲೋತ್ತಮ ಅತ್ತೆದು, ಸೀರೆ ನಂದೆ, ಮೇಕಪ್ ದುರ್ದು ಚಿಕ್ಕಿದು. ಇಂದಿನ ಶೋಕೆ ಶಾಕ್ ಆಗ್ಲಿಲ್ವೇ ನಾನು?
ಮನೇಲಿ ನಡೀತಾ ಇರೋದೇನು? ನೀನಿಲ್ಲಿ ಅಲಂಕಾರ ಮಾಡ್ಕೋತಾ ಇರೋದು ಯಾಕೆ? ಮಗುನ್ ಹೆತ್ತಿದೀನಿ, ಅದ್ರ ಬಗ್ಗೆ ನಂಗೆ ಗೊತ್ತಿರಲ್ವಾ ಹೇಳಿ? ಹೆರಿಗೆ ಆಗಿ 10ನೇ ದಿನಕ್ಕೆ ಬಾಣಂತಿ ಆದ್ ನನಗೆ ಮಡಿ ಸ್ನಾನ ಮಾಡಿಸ್ತಾರಲ್ಲ,